ಹಲೋ ನಮಸ್ತೆ ವೆರಿ ಗುಡ್ ಈವ್ನಿಂಗ್. ವೀಕ್ಷಕರೇ, ನಾವು ಮಕ್ಕಳನ್ನ ತುಂಬಾ ಎಚ್ಚರಿಕೆಯಿಂದ ಬೆಳೆಸಬೇಕಾಗತ್ತೆ. ಓದಿ ಕಲಿಯೋದಕ್ಕಿಂತ ಮಕ್ಕಳು ನೋಡಿ ಕಲಿಯೋದು ತುಂಬಾ ಇದೆ ಅಂತ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಅದಕ್ಕೆ ಯಾವಾಗಲೂ ಮನೇಲಿ ಹಿರಿಕರು ಹೇಳ್ತಿರ್ತಾರೆ, ಮಕ್ಕಳೇನಾದ್ರೂ ಇದ್ರೆ ಮಕ್ಕಳ ಮುಂದೆ ಜಗಳ ಆಡಬೇಡಿ, ಇಲ್ಲ ಬೇರೆ ಬೇರೆ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಬೇಡಿ ಅಂತ. ಯಾಕಂದ್ರೆ ಅವ್ರು ಏನ ನೋಡ್ತಾರೆ ಅದನ್ನ ತುಂಬಾ ಬೇಗ ಗ್ರಾಫಿಂಗ್ ಪವರ್ ಇರುತ್ತೆ, ಅದನ್ನ ಬೇಗ ಅಟ್ರಾಕ್ಟ್ ಮಾಡ್ಕೊಳ್ತಾರೆ ಅಂತಾನೆ ಹೇಳ್ಬೋದು. ಈಗ ತುಂಬಾ ಕೆಲವು ಮಕ್ಕಳುಗಳನ್ನ ಅಬ್ಸರ್ವ್ ಮಾಡಿದೀವಿ, ತುಂಬಾ ಸೈಲೆಂಟ್ ಆಗಿರ್ತಾರೆ, ಸಹನೆಯಿಂದ ನಡ್ಕೊಳ್ತಿರ್ತಾರೆ, ಯಾರು ಬಂದ್ರು ರೆಸ್ಪೆಕ್ಟ್ ಕೊಡ್ತಾರೆ, ಚೆನ್ನಾಗಿದ್ದೀರಾ ಅಂತ ಮಾತಾಡ್ತಾರೆ. ಇನ್ ಕೆಲವು ಮಕ್ಕಳು ಹಠ, ಕೋಪ, ಏನ್ ಹೇಳಿದ್ರು ಉಲ್ಟಾ ಮಾತಾಡೋದು, ಈ ತರದ ಸ್ವಭಾವದವರು ಇರ್ತಾರೆ. ಈ ಎರಡೂ ಸ್ವಭಾವ ಯಾರಿಂದ ಕಲ್ತಿರ್ತಾರೆ ಹೇಳಿ? ಅವರ ಮನೆ ವಾತಾವರಣ, ಆ ಮನೇಲಿ ಇರುವಂತಹ ತಂದೆ ತಾಯಿ ಹೇಗ್ ನಡ್ಕೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಿದ್ರೆ ಇದಿಷ್ಟು ಯಾಕೆ ಹೇಳ್ತಿದೀನಿ ಅಂದ್ರೆ, ನಾವು ಮಕ್ಕಳು ಮುಂದೆ ಹೇಗೆ ಕಾಣಿಸ್ಕೋಬೇಕು ಅನ್ನೋದು ನಾವು ನಿರ್ಧಾರ ಮಾಡ್ಬೇಕಾಗತ್ತೆ, ನಾವು ಹೇಗೆ ಬೆಳೆಸ್ಬೇಕು ಅನ್ನೋದು ನಿರ್ಧಾರ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಇಬ್ರು ಪುಟಾಣಿಗಳು ಫುಲ್ ಜೋಶಾಗಿ ರೆಡಿಯಾಗಿ ಕೂತಿದ್ದಾರೆ. ತಡ ಮಾಡಿದಿರ ಕಾರ್ಯಕ್ರಮನ ಶುರು ಮಾಡೋಣ, ಅವನ್ನ ಮಾತಾಡ್ಸ್ಬೇಕಲ್ಲ, ಅದಕ್ಕೆ ನೀವು ನೋಡ್ತಿದ್ದೀರಾ ಪುಟಾಣಿಗಳ ತರ್ಲೆ ತಮಾಷೆ ಖಾತರಿ. ವೆಲ್ಕಮ್ ಟು ಪುಟಾಣಿ ಏಜೆಂಟ್ 1 2 3. ಗಿಫ್ಟ್ ಸ್ಪಾನ್ಸರ್ಡ್ ಬೈ ಸುಗಂಧ್ ಲೋಕ್ ಅಗರ್ಬತ್ತೀಸ್, ನ್ಯಾಚುರಲಿ ಡಿವೈನ್. ವೀಕ್ಷಕರೇ, ಕಾರ್ಯಕ್ರಮ ಶುರು ಮಾಡ್ಬೇಕು ಅಂದ್ರೆ ಕಾರ್ಯಕ್ರಮಕ್ಕೆ ನಮ್ಮ ಪುಟಾಣಿಗಳನ್ನ ವೆಲ್ಕಮ್ ಮಾಡ್ಕೋಬೇಕಾಗತ್ತೆ. ಇನ್ನು ನಮ್ಮ ಕಾರ್ಯಕ್ರಮದ ಮೊದಲನೇ ಪುಟಾಣಿ ಚರಿತ್ಯ. ಹಾಯ್. ವೀಕ್ಷಕರೇ, ಕಾರ್ಯಕ್ರಮದ ಎರಡನೇ ಪುಟಾಣಿ ಪ್ರಜ್ವಲ್. ಹಾಯ್. ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಇಬ್ರು ಪುಟಾಣಿಗಳನ್ನ ವೆಲ್ಕಮ್ ಮಾಡ್ಕೊಂಡಿದ್ದಾಯ್ತು. ಅಫ್ಕೋರ್ಸ್ ನಿಮ್ಮ ಮೂರನೇ ಪುಟಾಣಿ ನಾನು, ಸ್ಮಿತಾ ಗೌಡ. ನಾವು 3 ಜನ ಫುಲ್ ಜೋಶಾಗಿ ರೆಡಿಯಾಗಿ ಬಂದಿದೀವಿ. ಸೊ ತಡ ಮಾಡೋದೇ ಬೇಡ, ಕಾರ್ಯಕ್ರಮದಲ್ಲಿ ಮಾತುಕತೆ ಶುರು ಮಾಡೋಣ. ಹಾಯ್ ಪ್ರಜ್ವಲ್. ಓ ಮಾಮ, ಟೀಚರ್ ಅಂತ ಕಾಣ್ತಿದ್ದೀನೇನೋ ನಾನು. ಮತ್ತೆ ಸರಿ, ಎಲ್ಲಿರೋದು ನಿಮ್ಮ ಮನೆ? ಬೆಂಗಳೂರಲ್ಲಿ. ಮನೇಲಿ ಯಾರ್ಯಾರು ಇರೋದು? ಅಜ್ಜಿ, ಅಪ್ಪ, ಅಮ್ಮ, ತಂಗಿ, ಅಷ್ಟೇ. ನೀನಿಲ್ವೇನೋ? ಇದೀನಿ. ಸರಿ, ಮಮ್ಮಿ ಹೆಸರೇನು? ಮಂಜುಳಾ. ಅಪ್ಪ ಹೆಸರೇನು? ಸತೀಶ್. ತಂಗಿ ಹೆಸರೇನು? ದೀಕ್ಷಾ. ಅಜ್ಜಿ ಹೆಸರೇನು? ವನಜಾಕ್ಷಿ. ನಿನ್ನ ಹೆಸರೇನು? ಪ್ರಜ್ವಲ್. ಅಬ್ಬಾ, ಇಷ್ಟೊಂದು ಜನ ಇದ್ದೀರಾ ನೀವು ಮನೇಲಿ. ಮನೇಲಿ ಎಷ್ಟು ರೂಮ್ಸ್ ಇದೆ? 2 ರೂಮ್ಸ್. ಓಕೆ, ಎಷ್ಟು ವಾಲ್ಸ್ ಇದೆ? ಗೋಡೆಗಳು ಎಷ್ಟಿದೆ? 5 ವಾಲ್ಸ್ ಇದೆಯಾ? ಸರಿ, ಎಷ್ಟು ಡೋರ್ಸ್ ಇದೆ? 3 ಡೋರ್ಸ್. ಎಲ್ಲೆಲ್ಲಿದೆ ಡೋರು? ರೂಮ್ 2, ಬಾಗ್ಲು ಹತ್ರ 1. ಓ, ಬಾಕ್ಲ ಹತ್ರ 1. ಈ ಬಾಕ್ಲ ಹತ್ರ 2 ಅಲ್ವೇನೋ ಇರೋದು? ಯಾರಾದ್ರೂ ನಿಮ್ ಮನೆಗೆ ಗೆಸ್ಟ್ ಬಂದ್ರೆ ಫಸ್ಟ್ ಏನ್ ತಂದ್ಕೊಡ್ತೀಯಾ? ನೀರ್ ತಂದ್ಕೊಡ್ತೀನಿ. ವೆರಿ ಗುಡ್. ಯಾರು ಹೇಳ್ಕೊಟ್ಟಿದ್ದು? ಅಪ್ಪ ಹೇಳ್ಕೊಟ್ಟಿದ್ದಾರೆ. ಸರಿ, ಅಪ್ಪ ಏನ್ ಕೆಲ್ಸಕ್ಕೆ ಹೋಗ್ತಾರೆ? ಅರ್ಜುನ್ ಆಫೀಸ್. ಹೌದಾ? ಮಮ್ಮಿ? ಕಂಪ್ಯೂಟರ್ ಕೆಲಸ. ಓ, ಅವರು ಕೆಲಸ ಮಾಡ್ತಾರಾ? ಮುಂಚೆ ಹೋಗ್ತಿದ್ರಿ, ಈಗ ಹೋಗ್ತಿಲ್ಲ. ಸರಿ, ಮನೆ ಒಳಗ್ ಬಂದ ತಕ್ಷಣ ಈಗ ಗೆಸ್ಟ್ಗೆ ನೀನು ನೀರ್ ಕೊಡ್ತೀಯ ಅಲ್ವಾ? ಅವ್ರು ನೀರ್ ಕುಡ್ದ್ಬಿಟ್ಟು ಕೊಟ್ರು, ಆಮೇಲೆ ಏನ್ ಕೊಡ್ತೀಯಾ? ಊಟ ಕೊಡ್ತೀನಿ. ಊಟನೂ ಕೊಡ್ತೀಯ? ಮಮ್ಮಿ ಅಪ್ಪ ಇರಲ್ಲ ಅಡಿಗೆ ಮಾಡಕ್ಕೆ, ಆಗ ಏನ್ ಮಾಡ್ತೀಯಾ? ಅಜ್ಜಿ ಇರ್ತಾರೆ. ಓ, ಅಜ್ಜಿ ಇರ್ತಾರೆ. ಅಜ್ಜಿ ಏನೇನ್ ಅಡಿಗೆ ಮಾಡ್ತಾರೆ? ಚಿತ್ರಾನ್ನ, ದೋಸೆ, ಪಲಾವ್, ಟೊಮೊಟೊ ಬಾತ್ ಎಲ್ಲ ಮಾಡ್ತಾರೆ. ಏನು ನೀನು ಹೋಟೆಲ್ ಮೆನು ಹೇಳ್ತಾ ಇದೆಯಾ? ಇಲ್ಲ ಮನೇಲಿ ಮಾಡ್ತಾರೆ? ಇದೆಲ್ಲ ಮನೇಲೆ ಮಾಡ್ತಾರ? ಸರಿ, ಟಿಫನ್ ಕೊಟ್ಟೆ, ಇಲ್ಲ ಊಟ ಕೊಟ್ಟೆ, ಆಮೇಲೆ ಏನ್ ಮಾಡ್ತೀಯಾ? ಆಟ ಆಡ್ತೀನಿ. ಏನ್ ಆಟ ಆಡ್ತೀಯಾ? ಕಣ್ಣ ಮುಚ್ಚಲೆ ಆಟ ಆಡ್ತೀನಿ. ಓ, ಕಣ್ಣ ಮುಚ್ಚಲ್ಲ ಆಟ ಆಡ್ತೀಯ. ನಿನ್ಕಿನ ಚಿಕ್ಕವ್ರು ಬಂದ್ರೆ, ಇಲ್ಲ ನಿನ್ನೆ ಏಜವ್ರು ಬಂದ್ರೆ ಕಣ್ಣ ಮುಚ್ಚಲ್ಲ ಆಟ ಆಡ್ತೀಯ. ಈಗ ನಾನ್ ತರ ದೊಡ್ಡವ್ರು ಯಾರಾದ್ರೂ ಬಂದ್ರೆ ಏನ್ ಮಾಡ್ತೀಯಾ? ನೀರು, ಊಟ ಎಲ್ಲ ಕೊಡ್ತೀನಿ. ಅದಾದ್ಮೇಲೆ ಮಾತಾಡಲ್ವಾ ಅವ್ರ ಜೊತೆ ನೀನು? ಮಾತಾಡ್ತೀನಿ. ಸರಿ, ಈಗ ಯಾರಾದ್ರೂ ಮನೆಗೆ ಗೆಸ್ಟ್ ಬರ್ತಾರಲ್ಲ, ಏನ್ ಮಾತಾಡ್ತೀಯ ಅವ್ರ ಜೊತೆ? ನಮ್ಮ ಪಪ್ಪ ಮಮ್ಮಿ ಬರ್ತಾರೆ, ಕೂತಿರಿ ಅಂದ್ಬಿಟ್ಟು ಹೋಗ್ತೀಯಾ? ಸರಿ, ಟಿವಿ ಇದೆಯಾ ನಿಮ್ ಮನೇಲಿ? ಯಾರು ಜಾಸ್ತಿ ರಿಮೋಟ್ಗೋಸ್ಕರ ಜಗಳ ಆಡೋದು? ನನ್ನ ತಂಗಿ. ಯಾರ ಹತ್ರ ಜಗಳ ಆಡ್ತಾಳೆ? ನನ್ನ ಹತ್ರ. ಯಾಕೆ, ನೀನೇನ್ ನೋಡ್ತಿರ್ತೀಯಾ? ನಾನು ಟಿವಿಲಿ ಮೋಟು ಪಟ್ಲು ನೋಡ್ತಿರ್ತೀನಿ. ಅಯ್ಯೋ ಪಾಪ, ನೀನ್ ಮೋಟು ಪತ್ಲು ನೋಡ್ತಿರ್ತೀಯ. ನಿನ್ ತಂಗಿ ಏನ್ ನೋಡ್ಬೇಕಂತೆ? ಅವಳು ಮಂಕಿದ್ ನೋಡ್ತಾಳೆ. ಇಬ್ರು ಬೇರೆ ಬೇರೆ ನೋಡೋದಾ? ಸರಿ, ಈಗ ನಿನ್ನ ಹತ್ರ ಎಷ್ಟು ಅವರ್ ಇರತ್ತೆ ರಿಮೋಟು? ನಿನ್ ತಂಗಿ ಹತ್ರ ಎಷ್ಟು ಅವರ್ ಇರತ್ತೆ? ಅವಳ ಹತ್ರ 1 ನಿಮಿಷ. ಬರೀ 1 ನಿಮಿಷ? ನಿನ್ನ ಹತ್ರ? ನನ್ನ ಹತ್ರನೂ 1 ನಿಮಿಷನೇ. ಅಷ್ಟೇನಾ? 1 ನಿಮಿಷದಲ್ಲಿ ನೀನ್ ಮೋಟು ಪತ್ಲು ನೋಡ್ಬಿಡ್ತೀಯಾ? ಅವಳು ಮಂಕಿ ನೋಡ್ತಾಳೆ. ಬೈಕ್ ಓಡ್ಬೇಕಂದ್ರೆ ನಾವೇನ್ ಹಾಕ್ಬೇಕು? ಕೀ. ಓಕೆ. ಪೆಟ್ರೋಲ್ ಗೊತ್ತೇನೋ ನಿನಗೆ? ಎಲ್ಲಿ ಸಿಗತ್ತದು? ಪೆಟ್ರೋಲ್ ಬ್ಯಾಂಕಲ್ಲಿ. ಓ, ಬ್ಯಾಂಕಲ್ಲಿ. ಏನಕ್ಕೆ ಹೋಗಿ ತಗೋಬೇಕು ನಾವು ಅದನ್ನ?
ಗಾಡಿ ಮುಂದೆ ಹೋಗಕ್ಕೆ. ಈಗ ನೀನೇ ಹೇಳ್ದೆ ಕೀ ಇದ್ರೆ ಸಾಕು ಅಂತ. ಈಗ ಗಾಡಿಗೆ ಕೀ ಬೇಕಾ ಪೆಟ್ರೋಲ್ ಬೇಕಾ? ಪೆಟ್ರೋಲು ಪೆಟ್ರೋಲ್ ಬೇಕು, ಕೀ ಬೇಡ. ಬೇಕು. ಕೀನು ಬೇಕು. ಸರಿ, ಕಾರ್ಗೆ ಏನಾಗ್ತಾರೆ? ಡೀಸೆಲ್. ಓ ಸೂಪರ್. ಬಸ್ಸಿಗೆ? ಬಸ್ಸಿಗೂ ಡೀಸೆಲ್. ಈಗ ಇನ್ನೊಂದಕ್ಕೆ ಯಾವ್ದು ಕೇಳ್ಬಿಡ್ಲಿ? ಏರೋಪ್ಲೇನ್ಗೆ ಏನ್ ಹಾಕ್ಬೋದು? ಏರೋಪ್ಲೇನ್ಗೆ ಮೇಲೆ ಹೋಗುತ್ತಲ್ಲ ಅದು, ಏನ್ ಹಾಕ್ಬೋದು? ಅದಕ್ಕೂ ಕರೆಂಟ್ ಹಾಕೋದು. ಏರೋಪ್ಲೇನು ಕರೆಂಟ್ ಅಲ್ಲೇ ಹೋಗೋದಾ? ಓಕೆ, ಒಂದು ಕರೆಂಟ್ ಅಲ್ಲಿ ಬ್ರಿಡ್ಜ್ ಮೇಲೆ ಹೋಗುತ್ತೆ, ಇನ್ನೊಂದು ಸ್ಕೈ ಮೇಲೆ ಹೋಗುತ್ತೆ. ಈಗ ನಾನು ನಿಂಗೆ ಒಂದು ಕ್ವಶನ್ ಕೇಳ್ತೀನಿ, ನೋಡೋಣ ನೀನ್ ಎಷ್ಟು ಇಂಟೆಲಿಜೆಂಟ್ ಅಂತ, ಆಯ್ತಾ? ಏರೋಪ್ಲೇನ್ ಎಷ್ಟು ಉದ್ದ ಇರುತ್ತಲ್ವಾ, ಎಷ್ಟು ದೊಡ್ಡದಾಗೆ ವಿಂಗ್ಸ್ ಎಲ್ಲ ಎಷ್ಟು ಉದ್ದ ಇರತ್ತಲ್ವಾ, ಯಾರು ಪೇಂಟ್ ಹೊಡಿತಾರ ಅದಕ್ಕೆ? ಕೆಳಗೆ ನಿಲ್ಸಿ ಹೊಡಿತಾರೆ. ಎಲ್ಲ ನಿಲ್ಸಿ? ಮೈದಾನದಲ್ಲಿ. ಮೈದಾನದಲ್ಲ. ಓಕೆ, ಯಾರು ಹೊಡಿಬೋದು ಪೇಂಟ್ ಅದಕ್ಕೆ? ಮನೆಗೆ ಪೇಂಟ್ ಹೊಡಿತಾರಲ್ಲ. ಮನೆಗೆ ಪೇಂಟ್ ಹೊಡಿಯೋದು ಅದನ್ನು ಹೊಡಿತಾರ. ಸರಿ, ಈಗ ಗಾಡಿನೂ ಕಲರ್ ಕಲರ್ ಇರತ್ತಲ್ವಾಪ್ಪ, ಅದಕ್ಕೆ ಯಾರು ಪೇಂಟ್ ಹೊಡಿಯೋದು? ಅದಕ್ಕೂ ಅವರೇ ಹೊಡಿಯೋದು. ಓ, ಮನೆಗೆ ಪೇಂಟ್ ಹೊಡಿಯೋರೇ ಹೊಡಿಯೋದಾ? ಓಕೆ, ಮನೆಗೆ ಪೇಂಟ್ ಹೊಡಿಯಕ್ಕೆ ಎಷ್ಟು ಕಾಸು ಇಸ್ಕೋಬಹುದು? ಮೇ ಬಿ 3,000. 3,000. ಓಕೆ, ಅಷ್ಟು ಏರೋಪ್ಲೇನ್ ಪೇಂಟ್ ಹೊಡಿಬೇಕಂದ್ರೆ 9,000. ಓಕೆ ಓಕೆ. ಈಗ ಕಾರ್ಗೆ ಬೈಕ್ ಎಲ್ಲ ಹೊಡಿಬೇಕಂದ್ರೆ 1,000. ಓ ಸರಿ, ಈಗ ನಮ್ಮ ಮಕ್ಕಳಿಗೂ ಪೇಂಟ್ ಮಾಡಿಸ್ಕೋಬೇಕಲ್ಲ, ಚೆನ್ನಾಗಿ ಕಾಣಬೇಕು ಅಂದ್ರೆ ನಮ್ಮ ಮಕ್ಕಳಿಗೆ ಪೇಂಟ್ ಮಾಡಕ್ಕೆ ಎಷ್ಟು ಕೊಡ್ಬೇಕು? ಟಫೆಸ್ಟ್ ಕ್ವಶನ್ ಅಲ್ವಾ? ಕಾಸು ಸಂಪಾದನೆ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಕೆಲಸ ಮಾಡಬೇಕು. ಕೆಲಸ ಮಾಡ್ಬೇಕು. ಸರಿ, ದೊಡ್ಡವನಾದ್ಮೇಲೆ ಏನ್ ಕೆಲಸ ಮಾಡ್ತೀಯಾ? ಆರೋಜನ್. ಏನ್ ಕೆಲ್ಸನೋ ಅದು? ಅದು ಕಂಪ್ಯೂಟರ್. ಕಂಪ್ಯೂಟರ್. ಓಕೆ, ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡೋದಾ? ಸರಿ, ಕಂಪ್ಯೂಟರ್ ಅಲ್ಲಿ ಏನೇನ್ ಪಾರ್ಟ್ಸ್ ಇದೆ ಅಂತ ಗೊತ್ತಾ ನಿನಗೆ? ಏನೇನಿದೆ? ಯೂಟ್ಯೂಬ್, ಗೇಮ್ ಡೌನ್ಲೋಡ್ ಮಾಡೋದು. ಓಕೆ, ಅದೆಲ್ಲ ಪಾರ್ಟ್ಸ್. ಯೂಟ್ಯೂಬ್, ಗೇಮ್ ಡೌನ್ಲೋಡ್ ಅಲ್ಲ. ನಮ್ಮ ಮುಂದೆ ಅವೆಲ್ಲ ಇದಾವೆ. ಓಕೆ, ಕಂಪ್ಯೂಟರ್ ಒಳಗಿರತ್ತೆ, ಸರ್ಚ್ ಮಾಡಿದ್ರೆ ಇಂಟರ್ನೆಟ್ ಇಂದ ಸಿಗತ್ತೆ. ಕಂಪ್ಯೂಟರ್ ಪಾರ್ಟ್ಸ್ ಅಂದ್ರೆ ಮಾನಿಟರ್, CPU, ಕೀಬೋರ್ಡ್ ಅಲ್ವೇನೋ? ಯಾವ ಸ್ಕೂಲ್ ನೀನು? ಆದ್ಯ ಅಕಾಡೆಮಿ. ಎಲ್ಲಿದೆ ಅದು? ಕಲ್ಬಾಳ ಹತ್ರ. ಅಬ್ಬಾ, ಹೆಂಗ್ ಹೋಗ್ಬೇಕು ನಿಮ್ ಸ್ಕೂಲ್ಗೆ ನಾವು? ವ್ಯಾನ್ ಅಲ್ಲಿ ಹೋಗ್ತೀನಿ ನಾನು. ಹೌದಾ? ಎಷ್ಟು ಜನ ಫ್ರೆಂಡ್ಸ್ ಇದಾರೆ ವ್ಯಾನ್ ಫ್ರೆಂಡ್ಸು? 10 ಫ್ರೆಂಡ್ಸ್ ವ್ಯಾನ್ ಅಲ್ಲಿ. ಕ್ಲಾಸಲ್ಲಿ 10. ಕ್ಲಾಸಲ್ಲೂ 10. ಯಾರು ತುಂಬಾ ಬೆಸ್ಟ್ ಫ್ರೆಂಡು? ನಿಹಿತ್. ಗರ್ಲ್ ಫ್ರೆಂಡ್ಸ್ ಯಾರು ಇಲ್ವಾ? ಯಾಕೆ? ಇಲ್ಲ. ನೀನ್ ಯಾರ ಪಕ್ಕ ಕೂತ್ಕೊಂಡು ಊಟ ಮಾಡ್ತೀಯೋ? ಅಕ್ಷರತ್ ಹತ್ರ. ಓ, ಇದ್ಯಾರೋ ಬೇರೆ ಹೆಸರು. ಓಕೆ, ಯಾಕೆ ಅವಾಗ್ಲೇ ಯಾರೋ ಬೆಸ್ಟ್ ಫ್ರೆಂಡ್ ಹೇಳ್ದಲ್ಲ, ಅವನ ಜೊತೆ ಕೂತ್ಕೊಂಡು ಊಟ ಮಾಡಲ್ವಾ ನೀನು? ಓಕೆ, ಸೊ ವೀಕ್ಷಕರೇ ನೋಡಿದ್ರಲ್ಲ, ಪ್ರಜ್ವಲ್ ಅಂತೂ ತುಂಬಾ ಕ್ಯೂಟ್ ಆಗಿ ಮಾತಾಡ್ದ. ಈಗ ಚರಿತ್ಯಾನ ಮಾತಾಡ್ಸೋಂತಹ ಸಮಯ, ಲೇಟ್ ಮಾಡೋದ್ ಬೇಡ, ಚರಿತ್ಯಾನ ಮಾತಾಡ್ಸೋಣ ಬನ್ನಿ. ಹಾಯ್ ಗೊಂಬೆ. ಹಾಯ್. ತುಂಬಾ ಕ್ಯೂಟ್ ಆಗಿದ್ಯಾ ಗೊಂಬೆ ತರ ನೀನು. ಹೆಂಗ್ ಇಷ್ಟು ಚೆನ್ನಾಗಿ ಕಾಣಕ್ ಸಾಧ್ಯ? ಏನ್ ಮಾಡ್ಕೊಂಡಿದ್ಯಾ ಇಷ್ಟು ಚೆನ್ನಾಗಿ ಕಾಣಕ್ಕೆ? ಏನು? ಲಿಪ್ಸ್ಟಿಕ್. ಎಲ್ಲಿಗೆ ಹಚ್ಕೊಳ್ಳೋದು ಲಿಪ್ಸ್ಟಿಕ್? ಇಲ್ಲಿಗೆ. ಓಕೆ, ಯಾವ ಕಲರ್ ಹಚ್ಕೊಂಡಿದೀಯಮ್ಮ? ರೆಡ್ ಕಲರ್. ಓಕೆ, ಕಣ್ಣಿಗೆಲ್ಲ ಹಾಕೊಂಡ್ ಬಂದಿದ್ಯಲ್ಲ, ಏನೇನೋ ಮೀನಾ ಏನದು? ಅದು ಬ್ರೌನ್ ಕಲರ್. ಓ, ಅದು ಬ್ರೌನ್ ಕಲರ್. ಏನಕ್ಕೆ ಹಾಕೊಂಡಿರೋದು ಕಣ್ಣಿಗೆಲ್ಲ ಹಂಗೆ? ನಮ್ಮ ಅಮ್ಮನೇ ಹಾಕಿರೋದು. ಹೌದಾ? ಇದು ಪ್ಯಾಂಟ್ ಮತ್ತೆ ಟೀ ಶರ್ಟ್ ಹಾಕೊಂಡು ಬಳೆ ಹಾಕೊಂಡಿದ್ಯಾ? ನಮ್ಮ ಅಮ್ಮನೇ ಹಾಕಿರೋದು. ಹೌದಾ? ನಿಂಗೆ ಈ ಡ್ರೆಸ್ ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಎಷ್ಟು ಇಷ್ಟ ಆಯ್ತು? ನನಗೆ ಲಂಗ ಬ್ಲೌಸ್ ಇಷ್ಟ. ಲಂಗ ಬ್ಲೌಸ್ ಇಷ್ಟನಾ? ನನಗೆ ವೇಲು ಮತ್ತೆ ಲಂಗ ಬ್ಲೌಸ್, ಬಟ್ಟೆ ಮತ್ತೆ ಇಷ್ಟ. ಓಕೆ, ಮತ್ತೆ ನಮ್ ಶೋಗ್ ನೀನ್ ಲಂಗ ಬ್ಲೌಸ್ ಬಟ್ಟೆನೆ ಹಾಕೊಂಡ್ ಬರ್ಬೇಕು ತಾನೆ? ಮತ್ತೆ ನಮ್ಮಮ್ಮ ಹಾಕಿಲ್ಲ, ನೈಟ್ ಬರಬೇಕಾದ್ರೆ. ನೈಟ್ ಬರ್ಬೇಕಾದ್ರೇನಾ? ನಮ್ ಶೋ ನೈಟ್ ಅಲ್ಲಿ ನಡೀತಾ ಇದೆಯಾ ಈಗ? ನಿದ್ದೆ ಮಾಡ್ತಾ ಇಲ್ವಾ ನೈಟ್ ಹಂಗಾದ್ರೆ? ನಾನು ಅವತ್ತೇ ಯಾವ್ದವನ್ನ ನಿದ್ದೆ ಮಾಡ್ಕೊಂಡು ನೀನ್ ನಿದ್ದೆ ಮಾಡಿದೆ, ನನಗ್ ನಿದ್ದೆ ಇಲ್ಲದೆ ಕೆಲಸ ಮಾಡಿಸ್ತಾ ಇದ್ದಾರೆ ಇವಳ ಪ್ರಕಾರ. ಓಕೆ, ಎಲ್ಲಿಂದ ಬಂದಿರೋದು ನೀನು? ನಾನು ಶಿವಮೊಗ್ಗದಿಂದ ಬಂದಿರೋದು. ಶಿವಮೊಗ್ಗ. ಏನ್ರಲ್ಲಿ ಬಂದ್ರೇಮ್ಮ? ನಾವು ಆಟೋ ಅಂತ ಮನೆಗೆ ಹತ್ಕೊಂಡೋದ್ವಿ. ಆಮೇಲೆ ಬೆಂಗಳೂರಿಗೆ ಬಂದಾದ್ಮೇಲೆ ಗಾಡಿಲೆ ಬೆಂಗಳೂರಿಗೆ ಬಂದಾದ್ಮೇಲೆ ಆಮೇಲೆ
ಟ್ರೈನಲ್ಲಿ ಬಂದ್ರಿ. ಒಟ್ಟು ನಂಗೆ ಗೊತ್ತಾಗಿದ್ದು ಆಟೋ ಹತ್ತಿ ಗಾಡಿಲಿ ಬಂದಿದ್ದು, ಗಾಡಿ ಬಂದು ಟ್ರೈನಲ್ಲಿ ಬಂದಿದ್ದು. ಕರೆಕ್ಟಾ? ಸರಿ, ಬರುವಾಗೆಲ್ಲ ಏನೇನ್ ತಿನ್ಕೊಂಡ್ ಬಂದೆ ನೀನು? ಹಪ್ಪಳ ತಿನ್ಕೊಂಡೆ. ಹಪ್ಳ? ಈ ಹಪ್ಳ ಏನ್ರಲ್ಲಿ ಮಾಡದಮ್ಮ? ಹಪ್ಪಳ ಉರಿತಾರೆ. ಉರಿತಾರ? ಕರೀತಾರೆ. ನಿಮ್ ಮನೇಲಿ ಸುಡಲ್ವಾ? ಸುಡಲ್ಲ. ಕರೀತಾರೆ. ಓಕೆ, ಅದನ್ನ ಕರಿಬೇಕಂದ್ರೆ ಏನ್ ಹಾಕ್ಬೇಕು? ಅದಕ್ಕೆ ಅದ್ರೊಳಗೆ ಹಾಕಿ ಉಪ್ಪು ಖಾರ ಹಾಕಿ. ಹಪ್ಳಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ಬೇಕು. ಆಮೇಲೆ ಇನ್ನೇನ್ ಹಾಕ್ಬೇಕು? ಹೊಟ್ಟೆಗೂ ಉಪ್ಪು ಖಾರ ಹಾಕ್ಬೇಕು. ಹೊಟ್ಟೆಗೆ ಹಪ್ಳ ಮಾಡ್ತಾರ? ಹಪ್ಪಳ ಅಲ್ಲ, ಮೊಟ್ಟೆಗೆ ಖಾರದ ಪುಡಿ ಹಾಕ್ತಾರೆ. ಮೊಟ್ಟೆಗ? ಏನಕ್ಕೆ ಮೊಟ್ಟೆಗೆ ಖಾರದ ಪುಡಿ? ತಿನ್ನಕ್ಕೆ. ಓ, ಹೆಂಗಿರುತ್ತೆ ಟೇಸ್ಟು? ಚೆನ್ನಾಗಿರತ್ತೆ. ನಿಂಗೆ ಏನ್ ಇಷ್ಟ? ಹಪ್ಳ ಇಷ್ಟನಾ ಮೊಟ್ಟೆ ಇಷ್ಟನಾ? ಮೊಟ್ಟೆನೂ ಊಟ, ಮಸಾಲನೂ ಊಟ. ಓ ಅಬ್ಬಾ, ಅದ್ಭುತ. ಸರಿ, ಈಗ ನೀನ್ ಶಿವಮೊಗ್ಗದಿಂದ ಬಂದೆ ಅಂತ ಹೇಳ್ದಲ್ಲ, ನಿಮ್ ಮನೇಲಿ ಯಾರ್ಯಾರು ಇರೋದು? ನಮ್ಮ ಅಮ್ಮ, ನಮ್ಮ ಅಪ್ಪ, ನಮ್ಮ ಅಜ್ಜಿ, ನಮ್ಮ ತಾತ, ನಮ್ಮ ಡಿಂಪಿ, ನಮ್ಮ ಶಿಬ್ಬಿ. ಆಮೇಲೆ ಶಿಬ್ಬಿಗೊಂದು 3 ಮರಿ. ದೊಡ್ಡ ಕುಟುಂಬನೇ ನಿಮ್ದು. ಮಮ್ಮಿ ಹೆಸರೇನು? ತನುಜ. ಅಪ್ಪ ಹೆಸರೇನು? ನಿತಿನ್ ಕುಮಾರ್. ಈ ಡಿಶಿ ಪಿಶಿ ಅದೇನೇನೋ ಎಲ್ಲ ಹೇಳ್ದಲ್ಲ, ಯಾರು ಅವ್ರೆಲ್ಲ? ಡಿಂಪಿ ಅಂತ ಅವಳ ಹೆಸರು. ನಮ್ಮ ಮನೇಲಿದ್ದಾಳೆ. ಯಾವ ಕಲರ್ ಇದ್ದಾಳೆ ಡಿಂಪಿ? ಡಿಂಪಿ ವೈಟ್ ಕಲರ್. ವೈಟ್ ಕಲರ್ ಡಿಂಪಿ. ಇನ್ನೊಬ್ಳು ಇರೋದು ಯಾರು? ಇನ್ನೊಬ್ಳು ಶಿಬ್ಬಿ ಇದ್ದಾಳೆ. ಶಿಬ್ಬಿ? ಓ, ಎಷ್ಟ್ ಸಕ್ಕದ ಇದೆ ಹೆಸರು, ಶಿಬ್ಬಿ. ಅವಳು ಯಾವ ಕಲರು? ಅವಳು ಬ್ಲಾಕ್ ಕಲರ್, ಬ್ರೌನ್ ಕಲರ್. ಶಿಬ್ಬಿ ಏನ್ ತಿಂತಾಳೆ? ಹಾಲನ್ನ ತಿಂತಾಳೆ. ಸರಿ, ಡಿಂಪಿ? ಡಿಂಪಿ ಅನ್ನ ಸಾರು ತಿಂತಾಳೆ. ಡಿಂಪಿ ಅನ್ನ ಸಾರು, ಶಿಬ್ಬಿ ಹಾಲು ಅನ್ನ. ಅವ್ರ ಮಕ್ಕಳು? ಅವ್ರ ಮಕ್ಕಳಿಗೆ ಹಾಲು ಕೊಡ್ತಾಳೆ. ಅಷ್ಟೇ? ಎಷ್ಟ್ ಜನ ಮಕ್ಳಿದಾರೆ? 3 ಜನ. ಡಿಂಪಿಗ ಇರೋದು ಶಿಬ್ಬಿಗ? ಶಿಬ್ಬಿಗೆ 3 ಜನ. ಡಿಂಪಿಗ್ ಪಾಪು ಇಲ್ಲ ಇನ್ನು? ಇಲ್ಲ. ಓಕೆ, ಶಿಬ್ಬಿಗೆ 3 ಪಾಪು ಇದೆಯಲ್ಲ, ಯಾವ ಕಲರ್ ಇದೆ? ವೈಟ್, ಬ್ರೌನ್ ಕಲರ್. ವೈಟ್ ಕಲರ್ 3. 2 ವೈಟ್, 1 ಬ್ರೌನ್ ಕಲರಾ? ಸರಿ, ಈಗ ಡಿಂಪಿನ ಶಿಬ್ಬಿನ ವಾಕಿಂಗ್ ಕರ್ಕೊಂಡು ಹೋಗೋದು ಯಾರು? ವಾಕಿಂಗ್ ಕರ್ಕೊಂಡಾಗ ಸುಮ್ಮನೆ ಬರ್ತಿರ್ತಾರೆ ಗೂಡಲ್ಲ. ಇಷ್ಟೇ. ಅವಳು ಹೋಗ್ಬಿಟ್ಟು ಅವಳು ಬರ್ತಾಳ? ನಿನ್ನ ಸ್ಕೂಲಿಗೆ ಯಾರು ಕರ್ಕೊಂಡು ಹೋಗೋದು? ನಾನೇ ಬಸ್ಸಲ್ಲಿ ಹೋಗ್ತೀನಿ. ಒಬ್ಳೇನಾ? ನಿಮ್ಮ ವೇಮಕ್ಕ ಬರ್ತಾಳೆ. ಹೇಮಕ್ಕ ಬರ್ತಾರಾ? ಬೀಗ ತೆಗಿತಾರೆ ಅವರೇ. ಯಾವ ಸ್ಕೂಲ್ ನೀನು? ಶಾರದಾ ವಿಲಾಸ್. ಎಷ್ಟ್ ಜನ ಇದ್ದಾರೆ ನಿಮ್ ಕ್ಲಾಸಲ್ಲಿ? ತಾನಿಕಾ ಒಬ್ಬಳೇ ಇರೋದು, ಇನ್ನೆಷ್ಟು ಜನ ಇದ್ದಾರೆ. ಈಗ ಊಟ ಸಿಹಿ ಆಗ್ಬೇಕಂದ್ರೆ ಏನ್ ಹಾಕ್ಬೇಕು? ಉಪ್ಪು ಹಾಕ್ಬೇಕು. ಊಟ ಸಿಹಿ ಆಗ್ಬೇಕಂದ್ರೆ ಉಪ್ಪು ಹಾಕ್ಬೇಕು. ಸರಿ, ಈಗ ನಿಮ್ಮ ಮಮ್ಮಿದು ಪಪ್ಪದು ಮದ್ವೆ ಆಯ್ತಲ್ಲ, ಆಗ ನೀನ್ ಊಟ ಮಾಡ್ದ ಅವ್ರ ಮದ್ವೆಲಿ? ಇಲ್ಲ, ನಾನು ಊಟ ಮಾಡಿಲ್ಲ. ಮೈ ಮೇಲೆಲ್ಲ ತಿಳ್ಕೊಂಡ್ಬಿಟ್ಟೆ. ಅಯ್ಯೋ, ಹೌದಾ? ಸರಿ, ನಿಮ್ ಪಪ್ಪ ಮಮ್ಮಿ ಹೆಂಗ್ ಕಾಣ್ತಾ ಇದ್ರು ಮದ್ವೆಲಿ? ನಮ್ಮಮ್ಮ ಸೂಪರ್ ಕಾಣಿಸ್ತಿತ್ತು. ಯಾವ ಕಲರ್ ಸೀರೆ ಹಾಕೊಂಡಿದ್ರೇಮ್ಮ ನಿಮ್ಮಮ್ಮ ಮದ್ವೆಲಿ? ರೆಡ್ ಕಲರ್. ನೀನ್ ಯಾವ ಕಲರ್ ಬಟ್ಟೆ ಹಾಕೊಂಡಿದ್ದೆ? ನಾನು ವೈಟ್ ಕಲರ್. ನೀನ್ ವೈಟ್ ಕಲರು. ನಿಮ್ ಪಪ್ಪ? ನಮ್ಮ ಪಪ್ಪನು ವೈಟ್ ಕಲರ್. ನೀನು ನಿಮ್ ಪಪ್ಪ ಮ್ಯಾಚಿಂಗು. ನಿಮ್ಮ ಅಮ್ಮ ಮಾತ್ರ ರೆಡ್ಡಾ? ಸೊ ವೀಕ್ಷಕರೇ, ನೋಡ್ತಿದ್ದೀರಲ್ಲ, ಇಬ್ರು ಪುಟಾಣಿಗಳು ಎಕ್ಸಲೆಂಟ್ ಆಗಿ ಮಾತಾಡಿದ್ರು. ಅದ್ರಲ್ಲೂ ನಮ್ಮ ಲಿಟಲ್ ಗೊಂಬೆ ಅಂತೂ ಎಷ್ಟು ಕ್ಯೂಟ್ ಆಗಿ ಕಾಣ್ತಾಳೆ ನೋಡಕ್ಕೆ, ಅಷ್ಟೇ ಸೂಪರ್ ಡೂಪರ್ ಆಗಿ ಮಾತಾಡಿದ್ಲು ಅಂತ ಹೇಳ್ಬೋದು. ಸದ್ಯಕ್ಕೆ ನಮ್ಮ ಪುಟಾಣಿ ಏಜೆಂಟ್ 1, 2, 3 ಒಂದು ಸ್ಮಾಲ್ ಬ್ರೇಕ್ ತಗೊಳ್ಳುವಂತಹ ಟೈಮ್ ಬಂದಿದೆ. ಟೇಕ್ ಅಪ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಪುಟಾಣಿ ಏಜೆಂಟ್ 1, 2, 3. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ನೋಡಿದ್ರಲ್ಲ, ನಮ್ಮ ಇಬ್ರು ಪುಟಾಣಿಗಳು ಬ್ರೇಕ್ಗೂ ಮುಂಚೆ ಅಪ್ಪ ಸೂಪರ್ ಆಗಿ ಮಾತಾಡಿದ್ರು. ಈಗ ಪುಟಾಣಿಗಳ ಪೇರೆಂಟ್ಸ್ ನ ವೆಲ್ಕಮ್ ಮಾಡ್ಕೊಳ್ಳುವಂತಹ ಟೈಮು. ಇನ್ನು ಕಾರ್ಯಕ್ರಮದಲ್ಲಿರುವಂತಹ ಪುಟಾಣಿ ಪ್ರಜ್ವಲ್ ಅವರ ತಾಯಿ ಮಂಜುಳಾ ಅವ್ರು ಬಂದಿದ್ದಾರೆ. ಅಮ್ಮ ಮಗ ಇಬ್ರು ಜಿಗಣಿಯಿಂದ ಬಂದಿರೋದು. ಮಂಜುಳಾ ಅವ್ರನ್ನ ಕಾರ್ಯಕ್ರಮಕ್ಕೆ ಬಂದ್ ಮಾಡ್ಕೊಳ್ಳೋಣ. ನಮಸ್ತೆ ಮಂಜುಳಾ ಅವರೇ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಪುಟಾಣಿ ಎಷ್ಟು ಸ್ಪೆಷಲ್? ನನಗೆ ಆ್ಯಕ್ಚುಲಿ 3 ಮಂತ್ಸ್ ಪ್ರೆಗ್ನೆಂಟ್ ಇರುವಾಗ ನಮ್ಮ ಅಪ್ಪ ತಿಳ್ಕೊಂಡ್ರು. ಓಕೆ.
ಅದೇ ಟೈಮಲ್ಲಿ ಇವನ್ ಕನ್ಸೀವ್ ಆಗಿರೋದ್ರಿಂದ ನನಗೆ ಅಪ್ಪನೇ ಹುಟ್ಟಬೇಕು, ನನಗೆ ಗಂಡು ಮಗುನೇ ಬೇಕು ಅಂತ ಎಲ್ಲಾದ್ರೂ ಅದನ್ನೇ ಬೇಡ್ಕೊಂತಿದ್ದೆ, ನಂಗೆ ಗಂಡು ಮಗುನೇ ಬೇಕು ಅಂತ. ಹಂಗೆ ನನ್ನ ಆಸೆ ಅಂತೆ ಗಂಡು ಮಗುನೇ ಹುಟ್ಟಿದ್ದಾನೆ. ಓಕೆ, ಒಂಥರ ನನಗೆ ಮದರ್ಹುಡ್ ಅದು ಹೇಳಕ್ಕೆ ಅಸಾಧ್ಯ ವರ್ಡ್ಸಲ್ಲಿ. ತುಂಬ ಖುಷಿ ಆಗುತ್ತೆ. ಈಗ ನನ್ನ ತಾಯಿ ನನಗೆ ಏನೇನು ಸ್ಯಾಕ್ರಿಫೈಸ್ ಮಾಡಿದಾರೋ ಅದೆಲ್ಲ ನೆನಪಾಗುತ್ತೆ. ತಂದೆನ ತುಂಬ ಪ್ರೀತಿಸ್ತಿದ್ದೆ ನಾನು, ಈಗ ಅವ್ರಿಗೂ ಮೀರಿ ನನಗೆ ಏನು ಹಿಂಗೆ ಪ್ರೀತಿ ಮಾಡ್ತಾ ಇರಿ ಮಗನ್ನ, ಇನ್ನು ಜಾಸ್ತಿ ಪ್ರೀತಿ ಮಾಡ್ತಾ ಇರಿ, ಯಾಕಂದ್ರೆ ನಿಮ್ಮ ಅಪ್ಪನೂ ನಿಮ್ ಜೊತೆನೇ ಇರ್ತಾರೆ. ಸೊ ಹಾಗಾಗಿ ಮಗನ್ ಮುಂದೆ ಆಕ್ಟಿಂಗ್ ಮಾಡಕ್ ರೆಡಿ ಇದ್ದೀರಾ? ಹಾಂ ಮ್ಯಾಮ್, ಶೋರ್, ಪ್ಲೀಸ್. ಬಟ್ಟೆ ಒಗೆಯೋದು. ಓಕೆ, ಬಟ್ಟೆ ಒಗಿತಾ ಇದ್ದಾರೆ. ಸರಿ, ಏನ್ ಮಾಡ್ತಿದ್ದಾರೆ ಬಟ್ಟೆಗೆ? ಏನ್ ಹಾಕ್ತಿದ್ದಾರೆ ನೋಡಿ ಇಲ್ಲಿ? ಸೋಪು. ಎಷ್ಟು ಸತಿ ಹಾಕ್ತಿದ್ದಾರೆ ಸೋಪು? 2 ಸತಿ. 2 ಸತಿ. ಓಕೆ, ಆಮೇಲೆ ಏನ್ ಮಾಡಿದ್ರು? ಹಿಂಡಿದ್ರು. ಸೋಪ್ ಹಾಕಿದ ತಕ್ಷಣ ಹಿಂಡ್ಬಿಟ್ರಾ? ಒಗ್ದಿಲ್ಲ? ತೊಳೆದ್ರು. ಓಕೆ, ತೊಳೆದ್ರು. ಈಗ ಬಟ್ಟೆ ಒಳಗಡೆ ಹಾಕಿದ್ರು. ಓಕೆ, ನೆಕ್ಸ್ಟ್ ಏನ್ ಮಾಡ್ತಿದ್ದಾರೆ? ಆಮೇಲೆ ಹಿಂಡಿ ಒಣಗಾಕ್ತಿದ್ದಾರೆ. ಒಣಗಾಕದ್ ಹಂಗೆ ಅಡಿಷನಲ್ ಆಗಿ ಹೇಳ್ಬಿಟ್ಟೆ. ಸೂಪರ್ ಕಾಣೋ ನೀನು. ನಮ್ಮ ಶೋ ಬಗ್ಗೆ ಹಾಗೆ ಉದಯ ಕಾಮಿಡಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಮಗುಗಾಗಲಿ ನಮಗೆ ಆಗಲಿ ಯಾವುದೇ ರೀತಿ ಪ್ರಿಪ್ರೇಷನ್ ಅಂತ ಏನೂ ಬೇಕಾಗಿಲ್ಲ. ಏನೂ ತುಂಬ ಟ್ಯಾಲೆಂಟೆಡ್ ಇರಬೇಕು ಅಂತ ಏನಿಲ್ಲ. ಒಂದು ನಾರ್ಮಲ್ ಆಗಿ ಯಾವುದೇ ಪ್ರೆಷರ್ ಇಲ್ದಂಗೆ ಒಂದು ಸ್ಟ್ರೆಸ್ ಫ್ರೀ ಆಗಿ ಹೋಗ್ಬೋದು ಇಲ್ಲಿಗೆ ಬಂದರೆ ಅಂತ ಅನಿಸುತ್ತೆ. ಸೊ ಎಷ್ಟು ಸಿಂಪಲ್ ಆಗಿ ಎಷ್ಟು ನೀಟಾಗಿ ಬಂದು ಇಲ್ಲಿ ಹೇಗೆ ಅನ್ನಿಸ್ತು? ತುಂಬ ಸಿಂಪಲ್ ಅನಿಸ್ತು ಮೇಡಮ್. ಅಂದರೆ ಜಸ್ಟ್ ನೀವು ತೋರಿಸೋ ವಾಟ್ಸಪ್ ನಂಬರ್ಗೆ 3 ನಿಮಿಷದ ವೀಡಿಯೋ ಕಳಿಸಿದ್ವಿ ಅಷ್ಟೇ. ಆಮೇಲೆ ನಿಮ್ಮಿಂದನೇ ಒಂದು 2 ವೀಕ್ಸ್ ಆಮೇಲೆ ಕಾಲ್ ಬಂತು, ಈ ಥರ ನೆಕ್ಸ್ಟ್ ಗುರುವಾರ ಇದೆ ಅಂತ ಹೇಳ್ಬಿಟ್ಟು ನಾವು ಅಷ್ಟೊತ್ತಿಗೆ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲೆಲ್ಲ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಓಕೆ, ನಮಗೆಲ್ಲ ಗೈಡ್ ಮಾಡಿದ್ರು, ಇಲ್ಲೋಗಿ ಅಲ್ಲೋಗಿ ಅಲ್ಲಿ ಮೇಕಪ್ ಇರುತ್ತೆ, ಇಲ್ಲಿ ಡ್ರೆಸ್ ಚೇಂಜ್ ಮಾಡಿ ಅಂತ. ತುಂಬ ಚೆನ್ನಾಗಿತ್ತು. ಸೊ ನೀವಿಬ್ರು ಕೂಡ ನಮ್ಮ ಶೋಗೆ ಬಂದಿದ್ದು ನಮಗೂ ಕೂಡ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ವೀಕ್ಷಕರೇ, ಕಾರ್ಯಕ್ರಮದಲ್ಲಿರುವಂತಹ ಪುಟಾಣಿ ಚರಿತ್ಯ ಅವರ ತಾಯಿ ತನುಜಾ ಅವ್ರ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಮ್ಮ ಮಗಳಿಬ್ರು ಶಿವಮೊಗ್ಗದಿಂದ ಬಂದಿರೋದು. ಸದ್ಯಕ್ಕೆ ತನುಜಾ ಅವ್ರನ್ನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ನಮಸ್ತೆ ತನುಜಾ ಅವರೇ. ನಮಸ್ತೆ ಮ್ಯಾಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ತುಂಬಾ ಕ್ಯೂಟ್ ಆಗಿ ಗೊಂಬೆ ತರ ಇದ್ದಾಳೆ. ಎಷ್ಟು ಮುದ್ದು ಮಾಡಿದ್ರು ಸಾಲಲ್ಲ ಅನ್ನೋ ತರ ಇದ್ದಾಳೆ. ಮನೇಲಿ ಎಲ್ಲರೂ ತುಂಬಾ ಪ್ಯಾಂಪರ್ಡ್ ಕಿಡ್ ಇವಳು. ತುಂಬಾ ಅಂದ್ರೆ ತುಂಬಾ ಓಕೆ, ಅಜ್ಜ ಅಜ್ಜಿ ಅಂತೂ ಫೇವ್ರೇಟ್. ಯಾರಿಗೂ ಒಂಚೂರು ಭಯ ಪಡಲ್ಲ. ಎಲ್ಲೇ ಆದ್ರೂ ಅಷ್ಟೇ, ಎಲ್ಲೇ ಹೋದ್ರು ಅಷ್ಟೇ, ಬೇಗ ಎಲ್ಲರ ಹತ್ರ ಮಿಂಗಲ್ ಆಗ್ಬಿಡ್ತಾಳೆ. ಸೊ ಅದಕ್ಕೆ ಎಲ್ರಿಗೂ ಇಷ್ಟ ಅವಳು. ಸೂಪರ್ ಸೂಪರ್. ಪುಟಾಣಿ ಬಂದ್ಮೇಲೆ ನಿಮ್ ಲೈಫ್ ಎಷ್ಟು ಚೇಂಜ್ ಆಗಿದೆ ಅನ್ಸುತ್ತೆ? ನಮ್ದೇ ಅಂತ ಒಂದು ಲೈಫ್ ಆದಾಗ, ಮಗು ಬಂದ್ಮೇಲೆ ಸೊ ಏನೇ ಒಂದು ನೋವು ಇರ್ಲಿ, ಏನೇ ಆಗಿರ್ಲಿ, ಅವಳ ಮುಖ ನೋಡಿ, ಅವಳು ನಗಾಡೋದು, ಅವಳು ಮಾತಾಡೋದು ಕೇಳಿದ್ರೆ ಸಾಕು, ಖುಷಿಯಾಗಿ ಹೋಗ್ಬಿಡುತ್ತೆ. ಸೊ ಆಲ್ಮೋಸ್ಟ್ ಅವಳು ಯಾವಾಗ್ಲೂ ಎನರ್ಜೆಟಿಕ್ ಆಗಿರ್ತಾಳೆ ಮನೇಲಿದ್ದಾಗ. ಸೊ ಬೇಜಾರ್ ಅನ್ನೋದಕ್ಕೆ ಆಪ್ಷನ್ನೇ ಇಲ್ಲ ನಮ್ಗೆ. ನಾವೇ ಹೇಳ್ಬೇಕು ಸುಮ್ನಿರು ಅಂತ. ಸೊ ಅಷ್ಟು ಎನರ್ಜೆಟಿಕ್ ಆಗಿರ್ತಾಳೆ. ಸೊ ಅವಳಿಂದ ನನಗೆ ಫುಲ್ ಖುಷಿ ಇದೆ. ಓಕೆ, ಸೂಪರ್. ಮಗಳ ಮುಂದೆ ಆಕ್ಟಿಂಗ್ ಮಾಡಕ್ ರೆಡಿ ಇದ್ದೀರಾ ಮೇಡಮ್? ಪ್ಲೀಸ್ ಬನ್ನಿ. ಓಕೆ, ಆಮೇಲೆ ಏನ್ ಮಾಡ್ತಿದ್ದಾರೆ? ಡ್ಯಾನ್ಸ್ ಮಾಡ್ತಿದ್ದಾರೆ. ಓಕೆ, ಡಾನ್ಸ್ ಮಾಡ್ತಾ ಏನ್ ಮಾಡ್ತಿದ್ದಾರೆ? ನೆಲ ಒರೆಸ್ತಿದ್ದಾರೆ. ಓಕೆ, ಆಮೇಲೆ ಇನ್ನೊಂದೇನೋ ಮಾಡ್ತಿದ್ದಾರೆ ನೋಡಂಗೆ. ಮನೆ ಕ್ಲೀನ್ ಮಾಡ್ತಿದ್ದಾರೆ. ಸೂಪರ್ ಸೂಪರ್. ನಿಮ್ಮಮ್ಮ ಮನೇಲಿ ಡಾನ್ಸ್ ಎಲ್ಲ ಮಾಡ್ಕೊಂಡು ಮನೆ ಕ್ಲೀನ್ ಮಾಡ್ತಾರೆ ನಿಮ್ಮ? ಇಲ್ಲ, ಮನೆ ಕ್ಲೀನ್ ಮಾಡಲ್ಲ, ಹಂಗೆಲ್ಲ ಮತ್ತೆ ಇದೇನ್ ಮಾಡ್ತಾರೆ? ಹಂಗೆ ಮಾಡ್ತಾರೆ. ನಿಮ್ಗೆ ನಮ್ಮ ಶೋಕ್ ಬಂದು ಹೇಗೆ ಅನ್ನಿಸ್ತು? ಹಾಗೆ ಉದಯ ಕಾಮಿಡಿ ಬಗ್ಗೆ ನಿಮ್ಮ ಅಭಿಪ್ರಾಯ? ತುಂಬ ಖುಷಿ ಆಯಿತು ನಾನು ಈ ಶೋಗೆ ಬಂದಿದ್ದು. ಯಾಕಂತಂದರೆ ಸೊ ನನಗೆ ಇವಳು ಪ್ರತಿಯೊಂದು ಮೂಮೆಂಟ್ನ ಚೆರಿಷ್ ಮಾಡೋದು ಅಂದರೆ ತುಂಬ ಇಷ್ಟ. ಈಗ ಇದುವರೆಗೂ ಅವಳು ಹುಟ್ಟಿದಾಗಿಂದ ಪ್ರತಿಯೊಂದು ಒಂದು ದಿನದ್ದು ಕೂಡ ಫೋಟೋ ತೆಗಿದ್ದಲೇ ಇಲ್ಲ. ಒಂದು ದಿನದ ಅವಳು ಏನೇ ಒಂದು ಹೊಸದಾಗಲಿ, ಏನೇ ಆದರೂ ಹೋಗಲಿ, ಒಂದು ಚೆರಿಷ್ ಮಾಡೋದು ನಂಗೆ ತುಂಬ ಆಸೆ ಇದೆ. ಇದು ಒಂದು ಅವಳ ಲೈಫ್ ಟೈಮ್ ಮೆಮೊರಿ ಆಗಿರುತ್ತೆ, ನನ್ನ ಜೊತೆ ಅವಳಿಗೂ ಮೆಮೊರಿ ಆಗಿರುತ್ತೆ. ಅದು ತುಂಬ ಖುಷಿ ಇದೆ. ಮತ್ತು ಉದಯ ಕಾಮಿಡಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಅಪ್ಪ ಎಲ್ಲಾದರೂ ಹೊರಗಡೆಯಿಂದ ಹೋಗಿ ಬಂದರು ಅಂದರೆ ಫಸ್ಟ್ ಯಾವುದಾದ್ರೂ, ಈಗ ಬೇರೆ ಯಾವುದಾದ್ರೂ ಸೀರಿಯಲ್ ನೋಡ್ತಿರ್ತಾರೆ ಅಮ್ಮ ಅವರು ಅಂದ್ಕೊಂಡು, ಅದೇನು ಯಾವಾಗಲೂ ಇದೇ ನೋಡ್ತಿರ್ತೀರಾ, ಮಲ್ಕೊಳ್ಳುವಾಗಾದ್ರೂ ಒಂಚೂರು ನಗಾಡ್ಕೊಂಡಾಗ ನೋಡಿ, ಅದೇನು ಯಾವಾಗಲೂ ಸೀರಿಯಲ್ ಅಂತಿರ್ತೀರಾ. ಅವ್ರು ಎಂಡ್ ಮಾಡೋದಟ್ಟು ಹೊರಗಡೆಯಿಂದ ಬಂದು ಅಂದರೆ ಯಾವುದಾದ್ರೂ ಒಂದು ಕಾಮಿಡಿ ಪ್ರೋಗ್ರಾಮ್ ಅಂದರೆ ಉದಯ ಕಾಮಿಡಿ ಹಾಕೊಂಡು ನೋಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತಾದ್ರೂ ನೋಡ್ತಾರೆ. ನೀವು ಆಮೇಲೆ ನೋಡ್ಕೊಳ್ಳಿ ಅಂತ ಹೇಳಿ ಸ್ವಲ್ಪ ಕುತ್ಕೊಂಡು ಆರಾಮಾಗಿ ಕುತ್ಕೊಂಡು ನೋಡ್ಕೊಂಡು ನಗಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಆಮೇಲೆ ಮಲ್ಕೊಳ್ತಾರೆ ಅವರು. ಸೂಪರ್ ಸೂಪರ್. ಅಂದ್ರೆ ನಿಮ್ಮ ಡೇ ಟು ಡೇ ರುಟೀನ್ ಅಲ್ಲಿ ಉದಯ ಕಾಮಿಡಿನೂ ಕೂಡ ಒಂದು ಪಾರ್ಟ್ ಇದೆ ಅಂತ. ಅಮ್ಮ ಮಗಳಿಬ್ರು ನಮ್ಮ ಶೋ ಬಂದಿದ್ದು ನಮಗೂ ಕೂಡ ತುಂಬಾ ಖುಷಿ ಆಯ್ತು. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಉದಯ ಕಾಮಿಡಿ. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಇಬ್ರು ಪುಟಾಣಿಗಳ ಪೇರೆಂಟ್ಸ್ ಬಂದ್ರು. ನಾವು ಕೊಟ್ಟಂತ ಆಕ್ಟಿವಿಟಿಲಿ ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ರು, ಜೊತೆಗೆ ಜರ್ನಿನ ಕೂಡ ಶೇರ್ ಮಾಡ್ಕೊಂಡ್ರು. ಸದ್ಯಕ್ಕೆ ಪುಟಾಣಿ ಏಜೆಂಟ್ 1 2 3 ಮತ್ತೊಂದು ಬ್ರೇಕ್ ತಗೊಳ್ಳುವಂತಹ ಟೈಮ್ ಬಂದಿದೆ. ಟೇಕ್ ಅಪ್ ಬ್ರೇಕ್. ನಮ್ಮ ಪುಟಾಣಿಗಳಿಗೆ ಏನ್ ಟ್ಯಾಲೆಂಟ್ ಇದೆ ಅಂತ ತಿಳ್ಕೊಳ್ಳುವಂತಹ ಸಮಯ. ಪ್ರಜ್ವಲ್ ಕತೆ ಹೇಳಕ್ ಬರುತ್ತೇನೋ ನಿಮ್ಗೆ? ಯಾವ ಕತೆ?
ಕಾಲಕತ್ತೇನೆ. ಕಾಗೆ ಏನ್ ಮಾಡುತ್ತೆ ಕಥೆಯಲ್ಲಿ? ಕತೆ ಹೇಳು. ಒಂದೂರಲ್ಲಿ ಕಾಗೆ ಇತ್ತಂತೆ, ಅದಕ್ಕೆ ತುಂಬಾ ಬಾಯಾರಿಕೆ ಆಗಿತ್ತಂತೆ. ಒಂದ್ ಮನೆ ಮೇಲೆ ಕೊಡ್ಪನಿತ್ತಂತೆ, ಅದ್ರಲ್ಲಿ ಸ್ವಲ್ಪನೇ ನೀರಿತ್ತಂತೆ. ಆಮೇಲೆ ಅದಕ್ಕೊಂದು ಐಡಿಯಾ ಬಂತು, ಕೆಳಗಡೆಯಿಂದ ಮೇಲ್ಗಡೆ ಕಲ್ ತಂದಾಕ್ತು, ಆಮೇಲೆ ಒಂದೊಂದೇ ಕೊಡ್ಪನಿಗೆ ಹಾಕ್ತು, ಆಮೇಲೆ ನೀರ್ ಮೇಲ್ಗಡೆ ಬಂತು, ಆಮೇಲೆ ಕುಡ್ದು ಖುಷಿ ಹಾರಾಯ್ತು. ಅಬ್ಬಾ, ಹೌದಾ? ಎಷ್ಟು ಕಲ್ ತಂತಂತೆ ಕಾಗೆ? 10 ಕಲ್ಲಾಗ್ತು ನೀರ್ ಕುಡಿಬೇಕಂದ್ರೆ. ಅಪ್ಪ, ಎಷ್ಟು ಕಷ್ಟ ಬಿದ್ದಿದೆ ಅಲ್ವಾ? ಹಾಡು ಹೇಳಕ್ ಬರತ್ತಾ ನಿಂಗೆ? ಹೇಳು. ಪಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಸೂಪರ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಪ್ರಜ್ವಲ್ ಟ್ಯಾಲೆಂಟ್ ಏನಿದೆ ಅಂತ ತಿಳ್ಕೊಂಡ್ವಿ, ಚರಿತ್ಯ ಟ್ಯಾಲೆಂಟ್ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮನುವಿನ ಮಗಳು ಕತೆ ಗೊತ್ತಲ್ವೇನೇಮ ನಿಂಗೆ? ಮನುವಿನ ಮಗಳು ಹೇಳು. ಮನುವಿನ ಮಗಳು ವಸುತಿ, ವಸುತಿಯ ಗಂಡ ದಕ್ಷ, ದಕ್ಷನ ಮಗಳು ಸತಿ, ಸತಿಯ ಗಂಡ ಹರ ಹರ ಮಹಾದೇವ, ದಕ್ಷನ ಯಜ್ಞ ಸತಿಯ ಮರಣ, ಪರ್ವತರಾಜನ ಮಗಳಾಗಿ ಪಾರ್ವತಿ, ಪಾರ್ವತಿಯ ಗಂಡ ಹರ ಹರ ಮಹಾದೇವ, ಹರ ಹರ ಮಹಾದೇವನ ಮಗ ಕಾರ್ತಿಕೇಯ, ಕಾರ್ತಿಕೇಯನ ತಂಗಿ ಅಶೋಕ ಸುಂದರಿ, ಅಶೋಕ ಸುಂದರಿಯ ತಮ್ಮ ಗಣಪತಿ, ವಿಘ್ನ ವಿನಾಶಕನಿಗೆ ಕೈ ಮುಗಿರಿ. ಸೂಪರ್. ಮನೋಜ್ ಒಂದು ಶ್ಲೋಕ ಗೊತ್ತಲ್ಲ ನಿಮ್ಗೆ? ಮನೋಜ ಭಾರತ ತುಲ್ಯ ವೇಗ, ಜಿತೇಂದ್ರಿಯ ಬುದ್ಧಿಮತ, ವರಿಷ್ಠ ವಾತತ್ವಜ, ವಾನರಯೂತ ಮುಖ್ಯ, ಶ್ರೀರಾಮದೂತ ಶರಣಂ ಪಪದ್ಯೆ, ಬುದ್ಧಿರ್ಬಲ ಯಶೋಧೈರ್ಯ ನಿರ್ವಯತ್ವ ಆರೋಗತ ಆಜ್ಯಾಜ್ಯ ವಾಪಟತ್ವಂಚ ಅನುಮಾನ್ ಸ್ವರ್ಮ ಭವೇತ್. ಸೂಪರ್. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ನೋಡಿದ್ರಲ್ಲ, ನಮ್ಮ ಇಬ್ರು ಪುಟಾಣಿಗಳು ನಮ್ಮನ್ನ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡಿದ್ದಾರೆ. ಸೊ ಅವ್ರಿಗೆ ಸಿಗ್ತಾ ಇದೆ ನಮ್ಮ ಕಡೆಯಿಂದ ಗಿಫ್ಟ್ಸ್. ಪುಟಾಣಿಗಳಿಗೆ ಸಿಗ್ತಾ ಇದೆ ಸುಗಂಧ್ ಲೋಕ್ ಅಗರ್ಬತ್ತೀಸ್ ನ್ಯಾಚುರಲಿ ಡಿವೈನ್. ಪುಟಾಣಿಗಳಿಗೆ ಸಿಗ್ತಾ ಇದೆ ಸುಗಂಧ್ ಲೋಕ್ ಅಗರ್ಬತ್ತೀಸ್ ನ್ಯಾಚುರಲಿ ಡಿವೈನ್. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಇಬ್ರು ಪುಟಾಣಿಗಳು ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡಿರೋದಕ್ಕೆ ನಮ್ಮ ಕಡೆಯಿಂದ ಅವ್ರಿಗೆ ಗಿಫ್ಟ್ ಸೇರಿದೆ. ಇನ್ನು ನಿಮ್ಮ ಪುಟಾಣಿ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇದೇ ತರ ಸೂಪರ್ ಆಗಿ ಮಾತಾಡಬೇಕು ಅಂತ ನಿಮಗೇನಾದ್ರೂ ಇಚ್ಛೆ ಇದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಿಮ್ಮ ಪುಟಾಣಿಯ ಹೆಸರು, ಡೀಟೇಲ್ಸ್, 3 ನಿಮಿಷದ ವಿಡಿಯೋನೇ ಒಂದು ವಾಟ್ಸ್ಆಪ್ ನಂಬರ್ಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ. ಇವತ್ತಿನ ಸಂಚಿಕೆ ಮುಗಿಸುವಂತಹ ಸಮಯ ಆಗಿದೆ. ಇವತ್ತಿನ ಸಂಚಿಕೆ ಸೂಪರ್ ಡೂಪರ್ ಆಗಿತ್ತು. ಇವತ್ತಿನ ಸಂಚಿಕೆಯಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಿಬ್ರು ಪುಟಾಣಿಗಳ ಜೊತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಈ ಕಾರ್ಯಕ್ರಮದ ಗಿಫ್ಟ್ ಪ್ರಾಯೋಜಕರು ಸುಗಂಧ್ ಲೋಕ್ ಅಗರ್ಬತ್ತೀಸ್ ನ್ಯಾಚುರಲಿ ಡಿವೈನ್. ಪುಟಾಣಿ